ಇನ್ನು ಮೈಸೂರು ಹೀಲಿಯಂ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ನಲ್ಲಿ ಬೆಂಗಳೂರು ಮೂಲದ ಲಕ್ಷ್ಮಿಯೊಬ್ಬರು ಗಾಯಗೊಂಡಿದ್ರು. ಅವರ ಸ್ಥಿತಿ ಗಂಭೀರವಾಗಿದೆ. ಲಕ್ಷ್ಮಿ ಅವರ ಮಗಳ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ. ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಬೆಂಗಳೂರಿನಿಂದ ಮೈಸೂರಿಗೆ ಅರಮನೆಯನ್ನ ನೋಡೋದಕ್ಕೆ ಬಂದಂತಹ ಪ್ರವಾಸಿ ಕುಟುಂಬ ಇದೀಗ ಏನು ಹೀಲಿಯಂ ದುರಂತಕ್ಕೆ ಸಿಲುಕಿ ಇದೀಗ ಆಸ್ಪತ್ರೆಯನ್ನ ಸೇರುವಂತಾಗಿದೆ. ನನ್ನೊಟ್ಟಿಗೆ ಚಿಕಿತ್ಸೆಯನ್ನ ಪಡಿತಾ ಇರ್ತಕ್ಕಂಥ ಲಕ್ಷ್ಮಿ ಮತ್ತೆ ಅವರ ಪುತ್ರಿ, ಅವರ ಪತಿ ಕೂಡ ನನ್ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಡಿಂಪಲ್ ಅಂತೇಳಿ ಲಕ್ಷ್ಮಿ ಅವರ ಪುತ್ರಿ ಇದ್ದಾಳೆ, ಅವಳನ್ನ ಮಾತನಾಡ್ಸೋಣ. ಯಾವಾಗ ಎಲ್ಲಿಂದ ಬಂದಿದ್ರಮ್ಮ, ಏನಾಯ್ತು, ಹೆಂಗಾಯ್ತು ಅಂತ? ಬೆಂಗಳೂರಿಂದ ಬಂದಿದ್ವಿ. ನಾವು ಎಕ್ಸಿಬಿಷನ್ ನೋಡ್ಕೊಂಡು ಫ್ರೈಡೆ ಎಕ್ಸಿಬಿಷನ್ ನೋಡೋದ ಅಂತ ಬಂದಿದ್ವಿ. ಅಂದ್ರೆ ಫಸ್ಟ್ ದೇವಸ್ಥಾನ ನೋಡ್ಕೊಂಡು ಫ್ರೈಡೆ ಎಕ್ಸಿಬಿಷನ್ ನೋಡೋದ ಅಂತ ಬಂದು ಅದೇ ದೇವರು 2 ದೇವ್ರು ನೋಡ್ಬಿಟ್ಟು ಇನ್ನೊಂದವ್ರಿಗೆ ಹೋಗಕ್ಕಾಗ್ಲಿಲ್ಲ, ಟೈಮ್ ಆಯ್ತು ಅಂದ್ಬಿಟ್ಟು ಎಕ್ಸಿಬಿಷನ್ಗೆ ಅಂತ ಹೋದ್ವಿ. ಅಲ್ಲಿ ಎಕ್ಸಿಬಿಷನ್ ನೋಡ್ಕೊಂಡು ಅರಮನೆಯನ್ನು ನಾಳೆ ನೋಡೋದ ಬಿಡು ಅಂತ ಬರ್ತಾ ಇದ್ವಿ. ಆಗ ಅಮ್ಮ ಮುಂದೆ ಹೋಯ್ತಿತ್ತು, ಆಗ ಬ್ಲಾಸ್ಟ್ ಆಗಿದ್ದು. ಹೇಗಾಯ್ತು? ನೀನು ಅಮ್ಮನ ಜೊತೆಗಿದ್ದ? ಯಾರ್ಯಾರಿದ್ರಿ, ಯಾರ್ಯಾರು ಹೋಗಿದ್ರಿ ನಿನ್ನೆ ಅಂತ? ನಾನು ಅಮ್ಮನ ಜೊತೆ ಇದ್ದೆ. ನಾನು ನಮ್ಮ ಪಾಪು ಅತ್ತೆ ಮತ್ತು ನಮ್ಮಮ್ಮ ಚೂರು ಮುಂದೆ ಇತ್ತು. ನಮ್ಮಮ್ಮನಿಂದ ನಮ್ಮ ಅತ್ತೆ, ಆಮೇಲೆ ನಮ್ಮ ಪಾಪು ನಾನು ಬರ್ತಾ ಇದ್ವಿ ಹಿಂದ್ಗಡೆನೆ. ಬ್ಲಾಸ್ಟ್ ಆದಾಗ ನಾವು 3 ಜನ ಓಡ್ ಬಂದ್ಬಿಟ್ವಿ. ನಮ್ಮಮ್ಮ ಅಲ್ಲೇ ಬಿದ್ದೋಗಿತ್ತು. ಈಗ ಅಮ್ಮನ್ನ ಮಾತಾಡಿಸ್ರ ಏನಂತವ್ರೆ? ನಮ್ಮ ಮಾತಾಡ್ಸ್ತಿಲ್ಲ, ನೋಡಿದ್ರೆ ಡಾಕ್ಟರ್ ಅದು ಆಮೇಲೆ ಮಾತಾಡ್ಸಿ ಅಂತ. ಅದಕ್ಕೆ ಜಾಸ್ತಿ ಬೇಕಾಗಿದೆ ಅಂತ ಅರಮನೆ ನೋಡಕ್ ಬಂದ್ರ ನೀವು? ನೋಡಕ್ ಆಗ್ಲಿಲ್ಲ. ನೀವೇನಾದ್ರು ಬಲೂನ್ ಏನಾದ್ರು ತಗೊಳಕ್ ಹೋಗಿದ್ರಾ? ಇಲ್ಲ, ಬಲೂನ್ ತಗೊಳಕ್ ಹೋಯ್ತಿರ್ಲಿಲ್ಲ. ಅದು ಆಪೋಸಿಟ್ ಅಲ್ಲಿ ಅಮ್ಮ ಹೋಯ್ತಿತ್ತು, ಆಗ ಬ್ಲಾಸ್ಟ್ ಆಗಿದ್ದು. ಯಾವ ತರ? ಫುಲ್ ಬಾಂಬ್ ತರ ಫುಲ್ ಬ್ಲಾಸ್ಟ್ ಆಯ್ತು. ಮಗು ಹೇಳುವ ಪ್ರಕಾರವಾಗಿ ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಅಲ್ಲಿ ಅವರ ತಾಯಿ ಕೆಳಗೆ ಬಿದ್ದಿದ್ದನ್ನ ಮಗು ಕಣ್ಣಾರೆ ಕಂಡಿದೆ. ಹೀಗಾಗಿ ತಾಯಿ ಮಾತನಾಡ್ತಾ ಇಲ್ಲ. ಹೀಗಾಗಿ ನಾವು ಅರಮನೆಯನ್ನ ನೋಡೋದಕ್ಕೆ ಬಂದ್ವು, ಈ ರೀತಿಯಾದಂತಹ ಘಟನೆಗೆ ಸಿಲುಕಿದ್ದೇವೆ ಅನ್ನೋ ಒಂದು ಮಾತನ್ನ ಮಗು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.